ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನೋರೆಲ್ಲರೂ ಕೂಡ ಈ ಒಂದು ಅನ್ಸಕ್ಸಸ್ಫುಲ್ ಸ್ಟೋರಿನ ಕೇಳಲೇಬೇಕು. 6 ತಿಂಗಳ ಹಿಂದೆ ಒಂದು ಕ್ಲೈಂಟ್ ನನ್ನ ಕ್ಲಿನಿಕ್ಗೆ ಬಂದಿದ್ರು ರಾಯಭಾಗದಿಂದ. ಆ್ಯಂಡ್ ಅವರ ಬ್ಲಡ್ ಟೆಸ್ಟನ್ನು ಮಾಡಿಸಿದೆ. ಅದರಲ್ಲಿ ವೈಟಮಿನ್ D, B12 ಡೆಫಿಷಿಯನ್ಸಿ ಇತ್ತು. ಫ್ಯಾಟಿ ಲಿವರ್ ಗ್ರೇಡ್ 2 ಅಂತ ಸಿಂಪ್ಟಮ್ಸ್ ಕಾಣಿಸ್ತಾ ಇತ್ತು. ಹಾಗೆಯೇ ಲಿಪಿಡ್ ಪ್ರೊಫೈಲ್ ಸ್ವಲ್ಪ ಹೈ ಇತ್ತು. ಆ್ಯಂಡ್ ಇದಷ್ಟೇ ಅಲ್ಲದೆ HbA1c 8.9 ಇತ್ತು. ಸೊ ಅವ್ರದ್ದು ಗೋಲ್ ಬಂದ್ಬಿಟ್ಟು 6 ತಿಂಗಳಲ್ಲಿ ಫ್ಯಾಟ್ ಲಾಸ್ ಆಗಬೇಕು. ಬಿಕಾಸ್ ಅವ್ರ ಅಣ್ಣನ ಮದುವೆ ಇದೆ ಅಂತೆ. ಬರೋ ಫೆಬ್ರವರಿಯಲ್ಲಿ ನಮ್ಮ ಅಣ್ಣನ ಮದುವೆ ಇದೆ ಆ್ಯಂಡ್ ಐ ವಾಂಟ್ ಟು ಲೂಸ್ ಅಟ್ಲೀಸ್ಟ್ 10 kg ಅಂತ ಹೇಳಿ. ಸೊ ನೇರವಾಗಿ ನಾನು ಹೇಳಿದೆ, ಇಟ್ಸ್ ನಾಟ್ ಪಾಸಿಬಲ್ ಬಿಕಾಸ್ ಯು ಹ್ಯಾವ್ ಟೂ ಮಚ್ ಹೆಲ್ತ್ ಕಂಡೀಷನ್ಸ್. ನಿನ್ನ ವೆಯ್ಟ್ ಲಾಸ್ ಏನೋ ಆಗುತ್ತೆ, ಬಟ್ ವೆಯ್ಟ್ ಲಾಸ್ ಹಿಂದೆ ಹೋದರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಸೊ ಫಸ್ಟ್ ಆರೋಗ್ಯನ ಸರಿ ಮಾಡ್ಕೊಳ್ಳೋಣ, ವೆಯ್ಟ್ ಲಾಸ್ ಬೇಕಾದ್ರೆ 2 ತಿಂಗಳು ಬಿಟ್ಟು ಮಾಡೋಣ ಅಂತ ಹೇಳಿ. ಶಿ ಸೆಡ್ ನೋ, ಬೇಡ ಹಾಗಿದ್ರೆ ಅಂತ ಹೇಳಿ ಹೊರಟೋದ್ರು. ಜಾಸ್ತಿ ಮಾತಾಡಲೇ ಇಲ್ಲ. ಆ್ಯಂಡ್ ಅವರು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಅವ್ರಿಗೊಬ್ರು ಹೆಲ್ತ್ ಕೋಚು, ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ನೋಡಿದ್ರು. ಅವರಿಗೆ ಅಪ್ರೋಚ್ ಮಾಡಿದ್ದಾರೆ ಆನ್ಲೈನು. ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದ್ದಾರೆ, ನನಗೆ 10 kg ಕಡಿಮೆ ಆಗಬೇಕು. ರಿಪೋರ್ಟ್ಸನ್ನ ಶೇರ್ ಮಾಡಿದ್ದಾರೆ. ಆಫ್ಟರ್ ಸೀಯಿಂಗ್ ಹರ್ ರಿಪೋರ್ಟ್ ಆಲ್ಸೋ ದೇ ಸೆಡ್ ಓಕೆ ಫಾರ್ ಹರ್ ಫ್ಯಾಟ್ ಲಾಸ್. ಆ್ಯಂಡ್ ಟ್ರಸ್ಟ್ ಮೀ, 3 ಮಂತ್ಸಲ್ಲಿ ಆ ಹೆಣ್ಮಗಳು 9 kgನ ಕಡಿಮೆ ಮಾಡಿಕೊಂಡ್ಳು. HbA1c 8.2 ಇಂದ 11.6 ಆಯಿತು. ಆ್ಯಂಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಬಿಕಾಸ್ ಎಕ್ಸ್ಟ್ರೀಮ್ ಹೈ ಪ್ರೋಟೀನ್ ಡಯಟನ್ನು ಕೊಡಲಾಯಿತು. 1.3 per kg ವೇಟ್ ಅವರಿಗೆ ಕೊಡಲಾಯಿತು ಪ್ರೋಟೀನ್ನ. ಆ್ಯಂಡ್ ಆಫ್ಟರ್ 6 ಮಂತ್ ಅವ್ರ ಅಣ್ಣನ ಮದುವೆ ಟೈಮಲ್ಲಿ ಆ ಹೆಣ್ಮಗಳು ಹೆಲ್ತ್ ಇಶ್ಯೂಸ್ ಇಷ್ಟು ಅಪ್ಸೆಟ್ ಆಯ್ತಲ್ಲ, ಶಿ ಜಸ್ಟ್ ಕಾಲ್ ಮೀ ಡೈರೆಕ್ಟ್ಲಿ ವಿತೌಟ್ ಎನಿ ಕನ್ಸಲ್ಟೇಷನ್. ಹೇಗೋ ನನ್ನ ನಂಬರ್ನ ಹುಡುಕ್ಬಿಟ್ಟು ಕಾಲ್ ಮಾಡಿ ಶಿ ಶೇರ್ ದ ರಿಪೋರ್ಟ್ಸ್ ಆ್ಯಂಡ್ ಶಿ ಸೆಡ್, ಮ್ಯಾಮ್ ಎಸ್ ಯು ಆರ್ ರೈಟ್ ಆ್ಯಂಡ್ ಐ ಲಾಸ್ಟ್ ಮೈ ಹೆಲ್ತ್. ಮುಂಚೆನೇ ಚೆನ್ನಾಗಿದ್ದೆ ನಾನು, ಈಗ ಅಣ್ಣನ ಮದುವೆಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆ್ಯಂಡ್ ನಾನು 9 kg ಕಡಿಮೆ ಮಾಡ್ಕೊಂಡಿದ್ದೆ, 13 kg ಬೌನ್ಸ್ ಬ್ಯಾಕ್ ಆಗಿದ್ದೀನಿ, ಪ್ಲೀಸ್ ಹೆಲ್ಪ್ ಮೀ. ಆ್ಯಂಡ್ ಅಗೇನ್ ಐ ಸೆಡ್ ಫ್ಯಾಟ್ ಲಾಸ್ ನಾಟ್ ಪಾಸಿಬಲ್. ನಾನು ಸೀದಾ ಅದನ್ನ ಹೇಳಿದೆ. ಸೊ ಅದಕ್ಕೆ ಅವಳೇನು ಹೇಳಿದ್ಲು ಗೊತ್ತಾ, ಅಮ್ಮ ನನಗೆ ಫ್ಯಾಟ್ ಲಾಸ್ ಬೇಡಮ್ಮ, ನನಗೆ ಬೇಕಾಗಿದ್ದು ಹೆಲ್ತ್. ನಾಳೆ ನಮ್ಮ ಅಣ್ಣನ ಮದುವೆಲಿ ನಾನು ಓಡಾಡಬೇಕು, ಐ ನೀಡ್ ಹೆಲ್ಪ್ ಅಂತ ಹೇಳಿ. ಸೊ ಇದು ಸಕ್ಸಸ್ಫುಲ್ ಸ್ಟೋರಿ ಅಲ್ಲ, ಇಟ್ಸ್ ಅನ್ಸಕ್ಸಸ್ಫುಲ್ ಸ್ಟೋರಿ. ಸೊ ಮೇಕ್ ಶೋರ್ ನೀವು ಇನ್ನು ಮುಂದೆ ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ತೀರಾ ಅಂದರೆ ಅವರ ಕ್ವಾಲಿಫಿಕೇಶನ್ ಆದರೂ ಚೆಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ತುಂಬ 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 ಹಾಕಿರ್ತಾರೆ. ಅವ್ರದ್ದು ಡಯಟ್ ಪ್ಲಾನ್ ಕೊಡಬೇಕು ಅಂದರೆ ದೇ ಹ್ಯಾವ್ ಟು ಸ್ಟಡಿ BSc ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್. ಅದನ್ನಾದ್ರೂ ಬೇಸಿಕ್ಸ್ ಆದರೂ ಕೇಳ್ಕೊಳ್ಳಿ. ಇಷ್ಟ ಹೇಳಬೇಕಂತ ಇತ್ತು, ಹೇಳಿದೆ. ಇನ್ನು ಮುಂದೆ ಆಯ್ಕೆ ನಿಮ್ಮದು. ಕಲರ್ಫುಲ್ 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 ನೋಡಿ ಬೆರಗಾಗಬೇಡಿ. ರಿಯಾಲಿಟಿ ಚೆಕ್ಕನ್ನು ಮಾಡೋದನ್ನ ಕಲೀರಿ. ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆ. ಓಕೆ, ಆ್ಯಂಡ್ ಹಾಗೆ ನನ್ನ ಪೇಜನ್ನ ಫಾಲೋ ಮಾಡೋದನ್ನ ಮರಿಬೇಡಿ, ಆಯ್ತಾ?